ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಸ್ಟಾಕ್ ಮಾರ್ಕೆಟೇ ಅಂತ ಅಲ್ಲ, ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ರೆ ನೀವು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕು. ತಿಳ್ಕೊಳ್ದೆ ಏನೂ ಮಾಡಕ್ ಹೋಗ್ಬಾರ್ದು. ಸೊ ತಿಳ್ಕೊಳ್ದಂಗ್ ಮಾಡಿದ್ರೆ ಲಾಸಸ್ ತುಂಬಾ ಫೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ರೂ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕು. ಅದು ಅದೇ ತರ ಇದ್ರಲ್ಲೂ ಅಷ್ಟೇ, ಸ್ಟಾಕ್ ಮಾರ್ಕೆಟ್ ಇದು ಒಂಥರ ಎಜುಕೇಶನ್ ಇದ್ದಂಗೆ. ಫಸ್ಟ್ ಅದನ್ನ ಕಲಿಬೇಕು. ಓಕೆ, ಫಸ್ಟ್ ಅದನ್ನ ಕಲ್ತು ಆಮೇಲೆನೆ ನಾವು ಮಾಡ್ಬೇಕಾಗತ್ತೆ, ಏನು ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡ್ಬೇಕಾಗತ್ತೆ. ಸೊ ಇನ್ವೆಸ್ಟ್ಮೆಂಟ್ ಒಳ್ಳೊಳ್ಳೆ ಕಂಪ್ನಿ ಮೇಲೆ ಡೈರೆಕ್ಟ್ ಆಗಿ ನೀವು ಇನ್ವೆಸ್ಟ್ ಮಾಡ್ಬೋದು ಅದ್ರ ಬಗ್ಗೆ ಗೊತ್ತಿದ್ರೆ. ಆದ್ರೆ ಟ್ರೇಡಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ಕಲಿದೆ ಮಾಡಬಾರ್ದು. ಸೊ ಕಲಿಯೋದು ಒಂದೇ ಅಲ್ಲ, ಅದ್ರ ಜೊತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ನಿಮಗೆ ಚೆನ್ನಾಗಿ ಅಭ್ಯಾಸ ಆಗೋವರೆಗೂ ಲೈವ್ ಮಾರ್ಕೆಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ಯಾವುದೇ ತರದ ಅಮೌಂಟ್ ಡಿಮೆಟ್ ಅಕೌಂಟ್ಗೆ ಹಾಕ್ದೇನೆ ಅಥವಾ ರಿಯಲ್ ಮನಿ ಯೂಸ್ ಮಾಡ್ದೇನೆ ಒಂದ್ ಪೇಪರ್ ಮೇಲೆ ಬರ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ರಿಲಯನ್ಸ್ ಅನ್ಕೊಳ್ಳಿ. ಓಕೆ, ಒಂದು 2,500 ರೂಪಾಯಿಗೆ ಬೈ ಮಾಡಿರ್ತೀರಾ ಅನ್ಕೊಳ್ಳಿ, ಒಂದು 10 ಶೇರ್ಸ್. ಅದು ಜಸ್ಟ್ ಪೇಪರ್ ಮೇಲೆ ಬರ್ಕೋಬೇಕು, ಬೈ ಪ್ರೈಸ್ ಎಷ್ಟು ಅಥವಾ ಅಂದ್ರೆ ಬೈ ಪ್ರೈಸ್ ಎಷ್ಟು, ನಿಮ್ ಟಾರ್ಗೆಟ್ ಎಷ್ಟು, ಸ್ಟಾಪ್ ಲಾಸ್ ಎಷ್ಟು ಇಟ್ಟಿದ್ದೀರಾ, ಮತ್ತೆ ಪ್ರಾಫಿಟ್ ಬಂತ ಲಾಸ್ ಬಂತ, ಎಷ್ಟು ದಿನದಲ್ಲೇ ಅಚೀವ್ ಆಯ್ತು. ಇದೇ ತರ ಡೈಲಿ ಮಾಡಂಗಿದ್ರೆ ಡೈಲಿ, ಅಥವಾ ಲಾಂಗ್ ಟರ್ಮ್ ಹೋಲ್ಡ್ ಮಾಡಂಗಿದ್ರೆ ಹೋಲ್ಡ್ ಮಾಡೋದು. ಒಟ್ಟಿನಲ್ಲಿ ಪೇಪರ್ ಮೇಲೆ ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು. ಅಂದ್ರೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು. ಅದ್ರ ಪ್ರಕಾರ ನಿಮಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ, ಅಂದ್ರೆ ನೀವು ಅನಾಲಿಸಿಸ್ ಕರೆಕ್ಟ್ ಆಗಿ ಮಾಡ್ತಿದ್ದೀರಾ ಅಂತ ಅನ್ಸದ್ಮೇಲೆ, ಆ ಒಂದು ನಿಮ್ಗೆ ನಂಬಿಕೆ ಬಂದ್ಮೇಲೆ ಸ್ಮಾಲ್ ಕ್ವಾಂಟಿಟೀಸ್ ಇಂದ ಒಂದ್ 10,000 ಅಥವಾ 15,000 ರೂಪಾಯಿ ಕ್ಯಾಪಿಟಲ್ ಹಾಕಿ ಒಂದ್ 10 ಕ್ವಾಂಟಿಟಿ 15 ಕ್ವಾಂಟಿಟಿ ಅಷ್ಟು ಒಂದು ಸ್ಮಾಲ್ ಕ್ವಾಂಟಿಟೀಸ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರೆ, ಸೊ ನೀವು ಏನೇ ಮಿಸ್ಟೇಕ್ಸ್ ಆದ್ರೂ ಕಡಿಮೆ ಲಾಸ್ ಆಗುತ್ತೆ. ಓಕೆ, ಸೊ ಆಮೇಲೆ ಆ ಒಂದು ಜಾಸ್ತಿ ಲಾಸ್ ಆಗೋದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಅವಾಗ ನಿಮ್ಗೆ ಚೆನ್ನಾಗಿ ಕಾನ್ಫಿಡೆನ್ಸ್ ಬಂದು ನೀವು ಎಲ್ಲ ಚೆನ್ನಾಗಿ ಕಲ್ತಾದ್ಮೇಲೆ ನೀವು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಬೋದು. ಅಂದ್ರೆ ನೀವು ಕ್ಯಾಪಿಟಲ್ ಇನ್ನು ಜಾಸ್ತಿ ಮಾಡ್ಬೋದು. ನೀವು ಯಾವುದೇ ಒಂದು ಒಂದು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಡಿಮೆಟ್ ಅಕೌಂಟ್ ಕಂಪಲ್ಸರಿ ಬೇಕೇ ಬೇಕು. ನಾನೊಂದು 4.5 ವರ್ಷದಿಂದ ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ಜಿರೋದಾ ಮತ್ತೆ ಅಪ್ಸ್ಟಾಕ್ಸ್. ಎರಡೂ ಸಖತ್ತಾಗಿದ್ದಾವೆ. ಜಿರೋದಾದಲ್ಲಿ ಒಂದು ಬೆಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಸೆನ್ಸಿಬಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಬೇರೆ ಒಂದು ಬ್ರೋಕರೇಜ್ ಕಂಪ್ನಿಯವ್ರಿಗೆ ಇದು ಚಾರ್ಜಬಲ್. ಪ್ರತಿ ಮಂತ್ ತುಂಬಾ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ, 700-800 ರೂಪಾಯಿ. ಬಟ್ ಜಿರೋದಾದವ್ರಿಗೆ, ಅಂದ್ರೆ ಜಿರೋದಾ ಅಕೌಂಟ್ ಯಾರು ಓಪನ್ ಮಾಡ್ತಾರಲ್ಲ ಅಂತವ್ರಿಗೆ ಇದು ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು. ಇದರಲ್ಲಿ ತುಂಬಾ ಒಂದು ರೆಡಿಮೇಡ್ ಸ್ಟ್ರಾಟಜಿ ಸಿಗುತ್ತೆ, FIDI ಡೇಟಾ ಎಲ್ಲ ಸಿಗುತ್ತೆ. ಓಕೆ, ಇದು ತುಂಬಾ ಉಪಯೋಗ ಆಗತ್ತೆ. ಮತ್ತೆ ಸೊ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಇಂದ ಅಡ್ವಾನ್ಸ್ಡ್ ಲೆವೆಲ್ ವರೆಗೂ ಕನ್ನಡದಲ್ಲಿ ಒಂದು ರೆಡಿ ಮಾಡಿರ್ತಕ್ಕಂಥ ವಿಡಿಯೋ ಇರುತ್ತೆ. ಸೊ ನಿಮ್ಗೆ ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ನಾಲೆಡ್ಜ್ ಇಲ್ಲ ಅಂತ ಅಂದ್ರೂ, ಅಥವಾ ನಿಮ್ಗೆ ಏನಾರ ಡೌಟ್ ಇತ್ತು ಅಂತಂದ್ರೆ ಆ ವಿಡಿಯೋ ಒಂದ್ಸತಿ ನೋಡಿ, ಕಂಪ್ಲೀಟ್ ನೋಡಿ, ನಿಮ್ಗೊಂದು ಒಳ್ಳೆ ಐಡಿಯಾ ಸಿಗುತ್ತೆ. ಅದ್ರ ಬೇಸ್ ಮೇಲೂ ನೀವು ಟ್ರೇಡ್ ಮಾಡ್ಬೋದು. ಓಕೆ, ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.